ಅಂತೂ ಇಂತೂ ಈ ಟಾಸ್ಕ್ ಅಲ್ಲಿ ಯಾರ್ ಗೆದ್ದಿತ್ತು ಅಂತ ಗೊತ್ತಾಯ್ತಲ್ಲ. ಈ ಸುಕ್ಕುನ ಎದುರಾಕೊಂಡ್ರೆ ಏನಾಗುತ್ತೆ ಅಂತ ಅರ್ಥ ಆಗಿರ್ಬೇಕು. ಅರ್ಥವಾಯ್ತು ಸುಕ್ಕು. ಏನೋ ದುಡುಕಿ ಹಾಗೆ ನಿನ್ ಮೇಲೆ ಚಾಲೆಂಜ್ ಮಾಡ್ಬಿಟ್ಟೆ. ಇನ್ ಮುಂದೆ ಹಾಗೆ ಮಾಡಲ್ಲ. ಐ ಆಮ್ ಸಾರಿ ಸುಕ್ಕು. ಬರಲ್ಲ. ಕೊಟ್ಟ ಮಾತಂಗೆ ನಡ್ಕೊಳ್ಳೋನ್ನ ಸಭ್ಯ ಅಂತಾರೆ. ನಿಮ್ಮಂತವ್ರನ್ನ ಏನಂತಾರೆ? ನನ್ನನ್ನು ಸಭ್ಯ ಅಂತಾನೆ ಕರೀತಾರೆ ಸುಕ್ಕು. ಅದೇಗ್ರಿ, ನೀನೇನ್ ಹೇಳಿದ್ದು? ಚಾಲೆಂಜ್ ಅಲ್ಲಿ ನೀವು ಸೋತ್ರೆ ನಾನ್ ಹೇಳ್ದಾಗ ಕೇಳ್ಬೇಕು ಅಂತ ಹೇಳಿದ್ದೆ. ಈಗಲೂ ನೀ ಹೇಳಿದನ್ನೆಲ್ಲ ಕೇಳ್ತಾನೆ ಇದೆಯಲ್ಲ ಸುಕ್ಕು. ಬರೀ ಕೇಳಿದ್ರೆ ಆಗಲ್ಲ, ಹೇಳ್ದಾಗೆ ಮಾಡ್ಬೇಕು. ಹೋಗಿ ಬಿಸಿ ಬಿಸಿ ಕಾಫಿ ತಗೊಂಡ್ ಬನ್ನಿ. ಐ ಆಮ್ ಸಾರಿ ಸುಕ್ಕು. ನೀನ್ ಹೇಳಿದನ್ನೆಲ್ಲ ಕೇಳ್ತೀನಿ ಅಂತ ಒಪ್ಕೊಂಡಿದ್ದೆ ಹೊರತು ನೀನ್ ಹೇಳಿದನ್ನೆಲ್ಲ ಮಾಡ್ತೀನಿ ಅಂತ ಒಪ್ಕೊಂಡಿರಲಿಲ್ಲ ಅಲ್ವಾ? ಸ್ವಲ್ಪ ಯೋಚನೆ ಮಾಡು. ದೀಪ ಸೋತ್ರೆ ನಾನ್ ನೀನ್ ಹೇಳ್ದಂಗೆ ಕೇಳ್ಕೊತೀನಿ. ಫ್ಲಾಶ್ ಕಟ್ ಪ್ಲೇ ಆಯ್ತಾ? ಅರ್ಥ ಆಗಿರ್ಬೇಕಲ್ವಾ ಎಲ್ಲ? ಇಷ್ಟೊತ್ತು ನೀನ್ ಹೇಳಿದ್ದನ್ನೆಲ್ಲ ಕೇಳಿದೀನಿ. ಈಗ ಹೋಗ್ಬೋದಾ? ಇದು ಮೋಸ, ಇದು ಮೋಸ. ಇನ್ನೂ ಮಾತಾಡೋದಿದ್ಯಾ? ಕೇಳಿಸ್ಕೊಳ್ಬೇಕಾ? ಹೇಳು, ಕೇಳಿಸ್ಕೊತೀನಿ. ನನ್ ಮಾತನ್ನೇ ಉಲ್ಟಾ ಮಾಡಿ ನನ್ನನ್ನೇ ಮೋಸ ಮಾಡ್ತೀರಾ. ನಾನ್ ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ಮಾತಾಡು ಮಾತಾಡು. ಮಾತು ಮುಗಿದ ತಕ್ಷಣ ಹೇಳ್ಬಿಡು, ನಾ ಹೊರಟ್ಬಿಡ್ತೀನಿ. ನಿಮ್ ಜೊತೆ ಮಾತಾಡ್ತಿದ್ರೆ ನನಗ್ ತಲೆ ಕೆಡುತ್ತೆ. ಹೋಗ್ರಿ ಸುಮ್ನೆ. ಯಾರ ಜೊತೆ ಬೇಕಾದ್ರೂ ಚಾಲೆಂಜ್ ಮಾಡು ಸುಕ್ಕು. ಆದ್ರೆ ಸೂರ್ಯನ್ಗೆ ಟಾರ್ಚ್ ಬಿಡೋ ಅಂತ ಭಾಸ್ಕರನ್ ಮುಂದೆ ಚಾಲೆಂಜ್ ಮಾಡ್ಬೇಡ. ಸೂರ್ಯನ್ ಶಾಖಕ್ಕೆ ಮೈ ಸುಡೋ ತರ ಈ ಭಾಸ್ಕರನ್ ಕೋಪಕ್ಕೆ ಸುಟ್ಟು ಹೋಗ್ತೀಯ. ಬಿ ಕೇರ್ಫುಲ್.